ನಿಮ್ಮ ಆಡಳಿತ ಯಾವ ಮಟ್ಟಕ್ಕಿದೆ ಇದೆಲ್ಲ ಸರಿಪಡಿಸ್ಕೊಳ್ಳಿ, ನಮಗೇನಿಲ್ಲ. ಪಾಪ ಕುಮಾರಸ್ವಾಮಿ ಬರ್ತಾನೆ, ವಾರದಲ್ಲಿ ಒಂದಿನ ಇಲ್ಲಿ ಬಂದೇನೋ ಒಂದು ಹೇಳಿಕೆ ಕೊಡ್ತಾನೆ ಸರ್ಕಾರದ ವಿರುದ್ಧ ಪಾಪ ಅಂತೆಲ್ಲ ಹೇಳ್ತಾರೆ. ಇರೋ ವಾಸ್ತವಾಂಶ ಹೇಳಬೇಕಲ್ಲ. ನನಗೇನು ಹೊಟ್ಟೆವರಿಗೆ ಹೇಳ್ತೀನ? ಹೊಟ್ಟೆವರಿಗೆ ಯಾವುದಾದ್ರೂ ಒಬ್ಬ ಮತ್ತೆ ಯಾರ ಪಾಪ ಹೇಳಿದ್ದಾರೆ, ಯಾರೋ ಕುಮಾರಸ್ವಾಮಿ ಮೊದಲು 5,000 ಕೋಟಿ ಕೊಡಿಸ್ಲಿ ಬದ್ಧರಾಗಿ ಅಂತೇಳಿ. ಅಲ್ಲಿ ಯಾವನ ಕೂತ್ಕೊಂಡ್ಬಿಟ್ಟು ಅಲ್ಲಿ ರಸ್ತೆಯಲ್ಲಿ ಹೇಳಿದ್ರಾಯ್ತಾ? ಸರ್ಕಾರದ ಮಂತ್ರಿಗಳು ಯಾವನಾದ್ರೂ ನನ್ನ ಹತ್ರ ಬಂದವನ? ಇಲ್ಲ, ನನಗೇನಾದ್ರು ನಮ್ಮ ಇಲಾಖೆಗೆ ಏನಾದ್ರು ಒಂದು ನಿಮ್ಮ ಪರವಾಗಿ ರಿಕ್ವೆಸ್ಟ್ ಮಾಡಿ ಅಂತ ಯಾರಾದ್ರೂ ಬಂದು ಕೇಳಿದ್ದೀರ ನನ್ನನ್ನು ಯಾವ ರೀತಿ ನಡೆಸ್ಕೊತಾ ಇದ್ದೀರಿ? ಈಗ 15th ಇದು ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತೀರಿ. ಫೈನಾನ್ಸ್ ಕಮಿಷನ್ ಬಗ್ಗೆ ಡಿವ್ಯಾಲ್ಯೂಷನ್ ಅಮೌಂಟು ಕಡಿಮೆ ಆಯಿತು ಅಂತ ಹೇಳಿ, ಗ್ರ್ಯಾಂಟ್ ಕಡಿಮೆ ಆಯಿತು ಅಂತೀರಿ. ಇದಕ್ಕೆ ಕಾರಣಕರ್ತರು ಯಾರು? BJP MLA ಶಾಸಕರನ್ನ ಬೈತೀರಿ, ಲೋಕಸಭಾ ಸದಸ್ಯರನ್ನ. ಈ ಸಿಸ್ಟಮ್ ತಂದವರು ಕಾಂಗ್ರೆಸ್ ಸರ್ಕಾರವೇ. ಸ್ವಾತಂತ್ರ್ಯ ಬಂದ ನಂತರ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದೆ ನೀವು, ಅದಕ್ಕೆ ಗೈಡ್ಲೈನ್ಸ್ ಇಟ್ಟವರು ನೀವೇ. 10 ವರ್ಷ ಪ್ರಧಾನಮಂತ್ರಿಗಳಾಗಿ ಇವರಿದ್ರಲ್ಲ ಮನಮೋಹನ್ ಸಿಂಗು. ಇದೆಲ್ಲ ಸರಿಪಡಿಸ್ಕೊಳಕ್ಕೆ ಯಾಕೆ ಸರಿಪಡಿಸ್ಕೊಳ್ಳಿಲ್ಲ? ಆಗಲೇ ಸರಿಪಡಿಸ್ಬೋದಾಗಿತ್ತಲ್ಲ. ಈಗ ನಮ್ಮ ಹಕ್ಕು ನಮ್ಮ ತೆರಿಗೆ ಜ್ಞಾನೋದಯ ಆಗಿದೆಯಾ? ಚರ್ಚೆ ಮಾಡೋಣ ಸರ್. ಆಮೇಲೆ ಸರ್ ನಿನ್ನೆ ಜಾತಿ ನಾನು ಹೇಳ್ತಾ ಇದ್ದೀನಲ್ಲ, ಈ ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾರಲ್ಲ ಗೃಹಲಕ್ಷ್ಮಿ, 4,000 ಮಾಡಿ ನಿಮಗೆ ಅಭಿನಂದಿಸ್ತೀನಿ. 4,000 ಮಾಡಿ, ಡಬಲ್ ಮಾಡಿ, ತಪ್ಪೇನಿಲ್ಲ. ಆದರೆ ಬೇರೆ ಕೆಲಸನೂ ಮಾಡಿ. ನಾನು ಯಾವುದಕ್ಕೂ ಅಸೂಯೆ ಪಡೋ ಪ್ರಶ್ನೆ ಇಲ್ಲ. ಇವೇನು 52,000 ಇದೆ, 65,000 ಕೊಟ್ಕೊಳ್ಳಿ. ಗಂಡಸರಿಗೂ ಫ್ರೀ ಮಾಡಿ ಬಸ್ಗೆ, ಏನು ತೊಂದರೆ ಇಲ್ಲ. ನಾನು ಅದರಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆಯಿಂದ ಹೇಳಲ್ಲ. ಅದರಿಂದ ಇವತ್ತು ಆಯ್ತಪ್ಪ ಕೊಡಿ ಗ್ಯಾರಂಟಿ, ಅದ್ರ ಜೊತೆಗೆ ಬೇರೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಲ್ಲ, ಅದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾಳೆ 2 ಸಮುದಾಯ ವಿರೋಧ ಸರ್.